ಸಮಾಜ ಸೇವೆಯ ಜೊತೆಗೆ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಂಗೀತ ಶಿಕ್ಷಣ ಹೇಳಿಕೊಡುವ ಮೂಲಕ ಹೆಸರುವಾಸಿಯಾದ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ಕಾರ್ಯವೈಖರಿಯನ್ನು ನಿಜಕ್ಕೂ ಶ್ಲಾಘನೀಯವಾದುದು ಎಂದು ಬೇಲೂರು ಹಳೇಬೀಡು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫೀಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಬೇಲೂರು ಹಳೇಬೀಡು ನಗರ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ಇಂದು ಶ್ರೀಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ 2025ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈಗಾಗಲೇ ತಾಲೂಕಿನಲ್ಲಿ ಸಾಕಷ್ಟು ಜನಪರ ಕೆಲಸದ ಜೊತೆಗೆ ಕೊರೋನಾದಂತಹ ಮಹಾಮಾರಿ ಸಂದರ್ಭದಲ್ಲಿ ಜನರಿಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮದ ಮೂಲಕ ಅರಿವು ಮೂಡಿಸುವ ಕೆಲಸ ಮಾಡಿ ಇಡೀ ತಂಡ ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿಯೂ ಈ ತಂಡದ ಜನಪರ ಕೆಲಸ ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ನಂತರ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ಯಾವ ಫಲಾಪೇಕ್ಷೆ ಇಲ್ಲದೆ ಶ್ರೀಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ಸದಸ್ಯರು ಮಾಡುತ್ತಿರುವ ಕೆಲಸ ನಿಜಕ್ಕೂ ಮೆಚ್ಚುವಂತದ್ದು. ಬರೀ ಬೇಲೂರಿಗೆ ಮಾತ್ರ ಸೀಮಿತವಾಗದೆ ಹೊರ ಜಿಲ್ಲೆಗಳಲ್ಲಿನ ಸಂಗೀತ ಕಲಿಯಲು ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ಕರೆಸಿ ತಮ್ಮ ಶಿಲ್ಪಕಲಾ ನಾಡು ಬೇಲೂರಿನಲ್ಲಿ ಸಂಗೀತದ ಶಿಕ್ಷಣ ನೀಡುತ್ತಿರುವುದು ತುಂಬಾ ವಿಶೇಷವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಶಕ್ತಿ ಸಿಗಲಿ. ಶ್ರೀ ಚನ್ನಕೇಶವ ಸ್ವಾಮಿ ಆಶೀರ್ವಾದ ಸದಾ ಈ ತಂಡದ ಮೇಲೆ ಇರಲಿ ಎಂದು ಹೇಳಿದರು. ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ವತಿಯಿಂದ 2025ರ ಕ್ಯಾಲೆಂಡರ್ ಬಿಡುಗಡೆ ಇಲ್ಲಿ ನಮ್ಮ ಬೇಲೂರು ಹಳೇಬೀಡು ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ನರಸಿಂಹ ಸಮಾಜದ ನರಸಿಂಹರವರು ಈ ಟ್ರಸ್ಟಿನ ಅಧ್ಯಕ್ಷರು ಇಲ್ಲಿ ಉದ್ಘಾಟನೆಗೆ ಬಂದು ನಮಗೆಲ್ಲ ಹೇಳಿ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನಮ್ಮ ಆತ್ಮೀಯರಾದ ಬಿಎಂ ಸಂತೋಷ್ರವರು, ನಮ್ಮ ಪ್ರಾಧಿಕಾರದ ಸದಸ್ಯರಾದ ಸುದರ್ಶನ್ರವರು ಮತ್ತು ಈ ಸಮಾಜದ ಎಲ್ಲ ಮುಖಂಡರುಗಳು ಇಲ್ಲಿ ಆಗಮಿಸಿ ಈ ಕ್ಯಾಲೆಂಡರ್ ಉದ್ಘಾಟನೆಗೆ ಎಲ್ಲ ಸಹಕರಿಸಿದ್ದಾರೆ. ಅವ್ರಿಗೂ ಎಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿ, ಮುಂದಿನ ದಿನಗಳಲ್ಲಿ ನರಸಿಂಹರವರು ಇದೇ ರೀತಿ ಸಮಾಜ ಸೇವೆ ಕೆಲಸ ಟ್ರಸ್ಟಿನ ಜೊತೆಯಲ್ಲಿ ಮತ್ತು ಸಮಾಜದ ಜೊತೆಯಲ್ಲಿ ಇತರೆ ಎಲ್ಲರೊಂದಿಗೂ ಸೇರಿ ಈಗೇನು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅದು ಮುಂದುವರಿಸಲಿ. ದೇವರವರಿಗೆ ಒಳ್ಳೆಯ ಉನ್ನತವಾದ ಹುದ್ದೆ ಕೊಡಲಿ, ಆಯಸ್ಸು ಆರೋಗ್ಯ ಐಶ್ವರ್ಯ ನೀಡಿ ಇದೇ ರೀತಿ ಎಲ್ಲರಿಗೂ ಸೇವೆ ಮಾಡೋ ಅವಕಾಶ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಈ ಸಂದರ್ಭದಲ್ಲಿ ಬೇಲೂರು ಹಳೇಬೀಡು ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಸುದರ್ಶನ್, ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ, ನಿರ್ದೇಶಕರಾದ ಮೋಹನ್ ಕುಮಾರ್, ವಿಷ್ಣು ಪ್ರಸಾದ್, ಕೇಶವಮೂರ್ತಿ, ಸವಿತಾ ಸಮಾಜ ಮಹಿಳಾ ಸಂಘದ ತಾಲೂಕು ಅಧ್ಯಕ್ಷೆ ಸುಮಿತ್ರಾ, ಮಾಜಿ ಗೌರವ ಅಧ್ಯಕ್ಷ ಬಿವಿ ಚಂದ್ರು ಮಾಸ್ಟರ್, ಸಂಜೀವ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.